ಮಧುಗಿರಿ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯತಿಗೆ ಕೊನೆಯ ಅವಧಿಗೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಬೆಂಬಲಿಗರು ಅಧಿಕಾರ ಹಿಡಿದಿದ್ದು ಅಧ್ಯಕ್ಷರಾಗಿ ತಿಮ್ಮಲಾಪುರ ಕ್ಷೇತ್ರದ ಹರೀಶ್ ಆಯ್ಕೆಯಾಗಿದ್ದಾರೆ. ಇನ್ನು ನೂತನ ಅಧ್ಯಕ್ಷ ಹರೀಶ್ ಮಾತನಾಡಿ, ಇನ್ನುಳಿದ 6 ತಿಂಗಳ ಅವಧಿಯಲ್ಲಿ ಸಚಿವರು ಮೆಚ್ಚುವಂತಹ ಕೆಲಸ ಮಾಡುವ ಗುರಿ ಹಾಕಿಕೊಂಡಿದ್ದೇವೆ. ಈಗಾಗಲೇ 120 ಮನೆಗಳ ಪೈಕಿ 60 ಮನೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಉಳಿದ 60 ಮನೆಗಳನ್ನು ಪಾರದರ್ಶಕವಾಗಿ ಅತಿ ಶೀಘ್ರದಲ್ಲಿ ಹಂಚಿಕೆ ಮಾಡುತ್ತೇವೆ. ಉಳಿದಂತೆ ನರೇಗಾ ಕಾಮಗಾರಿಯಿಂದ ಶಾಲೆ, ದೇಗುಲ, ಕಾಲೋನಿಗಳ ಜೊತೆಗೆ ಪ್ರತಿ ಗ್ರಾಮದ ಚರಂಡಿ, ರಸ್ತೆ ನಿರ್ಮಾಣಕ್ಕೆ ಕ್ರಮ ವಹಿಸುತ್ತೇವೆ. ಸ್ವಚ್ಛತೆ, ಕುಡಿಯುವ ನೀರು, ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಅನುದಾನವನ್ನು ಅರ್ಹ ಫಲಾನುಭವಿಗಳಿಗೆ ಸೇರಿಸಲಾಗುವುದು. ಯಾವುದೇ ಭ್ರಷ್ಟಾಚಾರವಿಲ್ಲದೆ ಸ್ವಚ್ಛ ಆಡಳಿತ ನೀಡುವುದೇ ನನ್ನ ಸದ್ಯದ ಗುರಿಯಾಗಿದೆ ಎಂದರು. ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್ ಮಾತನಾಡಿ, ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅವರ ಆದೇಶದಂತೆ ಹರೀಶ್ ಆಯ್ಕೆ ನಡೆದಿದೆ. ಪಕ್ಷದ ಗೆಲುವನ್ನು ಅವರಿಗೆ ಅರ್ಪಿಸಲಿದ್ದೇವೆ. ಅವರು ತೋರಿದಂತೆ ಪ್ರಾಮಾಣಿಕ ಕಾರ್ಯಗಳು ಪಂಚಾಯಿತಿಯಿಂದ ನಡೆಯಲಿದ್ದು, ಬಡವರ ಕಲ್ಯಾಣಕ್ಕಾಗಿ ಕೆಲಸ ನಡೆಯಲಿದೆ. ಕೊಟ್ಟ ಮಾತಿನಂತೆ ಎಲ್ಲಾ ಸದಸ್ಯರಿಂದ ಅಧಿಕಾರ ಹಂಚಿಕೆ ಕೆಲಸ ನಡೆದಿದ್ದು, ವಿರೋಧ ಪಕ್ಷದವರ ಆಸೆ ಆಮಿಷಗಳಿಗೆ ಒಳಗಾಗದೆ ಸಚಿವರ ಆದೇಶ ಪಾಲಿಸಿ ಗೌರವ ಉಳಿಸಿದ ಎಲ್ಲಾ ಸದಸ್ಯರಿಗೂ ಅಭಿನಂದನೆಗಳು ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ, 3ನೇ ಬಾರಿಗೂ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನ ಲಭಿಸಿದ್ದು ಪಕ್ಷದ ತಾಕತ್ತು ತೋರಿಸಿದ್ದೇವೆ. ನಾವು ಕೆಎನ್ಆರ್ ಅಭಿಮಾನಿಗಳಾಗಿದ್ದು, ಹಿಂದೆ ಉಪಾಧ್ಯಕ್ಷರಾಗಿದ್ದ ಹರೀಶ್ ಈಗ ಅಧ್ಯಕ್ಷರಾಗಿದ್ದು ಉತ್ತಮ ಆಡಳಿತ ನೀಡಲಿದ್ದಾರೆ ಎಂದರು. ದೊಡ್ಡೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆ ನಡೆದಿದೆ. ಈ ಗೆಲುವಿಗೆ ಕಾರಣರಾದಂತಹ ಕೆಎನ್ ರಾಜಣ್ಣ ಅವರು, ಅವರ ಸುಪುತ್ರರಾದಂತಹ ರಾಜೇಂದ್ರ ಅವರು ಹಾಗೂ ಈ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಸದಸ್ಯರು ಇವರಿಗೆಲ್ಲ ಮೊದಲಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ದೊಡ್ಡೇರಿ ಗ್ರಾಮ ಪಂಚಾಯತಿಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅದೆಲ್ಲ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಕುಡಿಯೋ ನೀರು ಇರ್ಬೋದು, ಮತ್ತು ಸ್ವಚ್ಛತೆ ಇರ್ಬೋದು, ಚರಂಡಿ ನಿರ್ವಹಣೆ ಇರ್ಬೋದು, ಎಲ್ಲ ನಮ್ಮದೇ. ನಾನು ಸ್ವಚ್ಛತೆ ನನ್ನ ಮೊದಲನೇ ಆದ್ಯತೆ. ಇದು ನೋಡ್ಕೊಂಡು ಹೋಗ್ತೀನಿ. ಮತ್ತು ಸರ್ಕಾರದಿಂದ ಬರುವಂಥ ಸವಲತ್ತನ್ನು ನಾನು ಅರ್ಹ ಫಲಾನುಭವಿಗೆ ನಾನು ತಲುಪಿಸ್ತೀನಿ, ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು. ಹೀಗೆ 3ನೇ ಬಾರಿಗೆ ನಮ್ಮ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಹರೀಶ್ ಅವ್ರನ್ನ ಆಯ್ಕೆ ಮಾಡಿದ್ವಿ. ಇವತ್ತು ಆಯ್ಕೆ ಆಗಿದ್ದಾರೆ. ಯಾರೇ ಎಷ್ಟೇ ಏನೇ ಆಸೆ ಆಮಿಷಗಳನ್ನ ಒಡ್ಡಿದ್ರು ಕೂಡ ಇವತ್ತು ಯಾರನ್ನು ಮಣಿದೇನೆ ನಮ್ಮ ಹರೀಶ್ ಅವರಿಗೆ 9 ಜನನು ನಿಷ್ಠಾವಂತರಾಗಿ ವೋಟ್ ಹಾಕಿ ಇವತ್ತು ಹರೀಶ್ ಅವ್ರನ್ನ ಗೆಲ್ಸಿದೀವಿ. ಇವತ್ತು ಮುಂದೆ ಈ ಒಂದು ಏನು ಈ ಪಂಚಾಯತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಬೇಕು, ಏನು ಕೆಲಸ ಇದ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಗೂ ರಾಜಣ್ಣರ ಮತ್ತು ರಾಜಣ್ಣರವರ ಆಶೀರ್ವಾದಗಳೊಂದಿಗೆ ಇವತ್ತು ಹರೀಶ್ ಅವ್ರನ್ನ ನಾವು ಗೆಲ್ಸಿದ್ವಿ. ಚುನಾವಣೆ ಇತ್ತು, 3 ಟರ್ಮ್ ಮಾತಾಡ್ದಂಗೆ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಾವು 9 ಜನ ಇದ್ದೀವಿ. 9 ಜನನು ಮಾತಂಗೆ ನಡ್ಕೊಂಡಿದ್ದಾರೆ. ಹಾಗೂ ನಮ್ಮ ಕೆಎನ್ ರಾಜಣ್ಣನವರು ಮತ್ತು ರಾಜಣ್ಣನವರ ಅವ್ರ ಆದೇಶದ ಮೇರೆಗೆ ನಾವು ಈ ಚುನಾವಣೆಯನ್ನು ನಾವು ಯಾವುದೇ ತೊಂದರೆ ಇಲ್ದಂಗೆ ನಾವು ಅಚ್ಚುಕಟ್ಟಾಗಿ 3 ಟರ್ಮ್ 3 ಜನ ಮಾತಾಡಿದ್ವಿ. 3 ಜನನು ಅಧ್ಯಕ್ಷರಾಗವ್ರೆ. ಅದು ನಮ್ಮ ಪಂಚಾಯತಿಗೆ ಎಲ್ಲ ಖುಷಿ ಪಡುವಂಥ ವಿಷಯ. ಇವತ್ತು ಏನು ನಮ್ಮ ಸದಸ್ಯರು ಯಾವುದೇ ಆದೇಶ ಇದ್ರ ಮೇಲೆ ಒತ್ತಡ ತಂದ್ರೂ ಯಾವುದೇ ಇದು ಅಹಿತಕರ ಘಟನೆ ಇದು ಮಾಡ್ದಂಗೆ ನಮಗೆ ಏನು ಮಾತುಕತೆ ಆಡಿದ್ವು ಅದಕ್ಕೆ ತಕ್ಕನಾಗೆ ನಮ್ಮ ಪಂಚಾಯತಿ ಎಲ್ಲರೂ ಸದಸ್ಯರು ಇದೊಂದು ನಿಜವಾಗ್ಲೂ ಇತಿಹಾಸದ ಎಲೆಕ್ಷನ್ನು.